ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಮೌಲ್ಯ ಶಿಕ್ಷಣದ ಪಾಠವಾದ ಗೆಲ್ಲುವ ಮನಸ್ಸು ಈ ಒಂದು ಅಧ್ಯಾಯದ ಬಗ್ಗೆ ತಿಳ್ಕೊಳ್ಳೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಮೌಲ್ಯ ಶಿಕ್ಷಣದ ಎಲ್ಲ ಪಾಠವನ್ನು ನಮ್ಮ ಚಾನಲ್ನಲ್ಲಿ ಅಪ್ಡೇಟನ್ನು ಮಾಡಲಾಗ್ತಾ ಇದೆ. ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ಅದು ಬಹಳ ಪ್ರಸಿದ್ಧವಾದ ಗಾದೆ. ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಟ್ಟಿದ್ದಾರೆ ನೋಡ್ರಿ. ಇಚ್ಛೆ ಇರುವಲ್ಲಿ ಮಾರ್ಗವೂ ಇದೆ. ನಾವೇನಾದರೂ ಸಾಧಿಸಬೇಕು ಅಂತ ಹೊರಟಾಗ ಆ ಸಾಧನೆಗೆ ತಕ್ಕದಂಥ ದಾರಿ ನಮಗೆ ಬಂದೇ ಬರ್ತದೆ. ಅದಕ್ಕೆ ಜೀವನದಲ್ಲಿ ಏನಾದರೂ ಒಂದು ಇಚ್ಛೆಯನ್ನು ಇಟ್ಕೋಬೇಕು, ಒಂದು ಗುರಿಯನ್ನು ಇಟ್ಕೋಬೇಕು. ಆ ಗುರಿಯನ್ನು ಸಾಧಿಸಬೇಕು ಅಂದರೆ ನಿಮ್ಮಲ್ಲಿ ಮಹತ್ವಾಕಾಂಕ್ಷೆ ಅಂತಕ್ಕಂಥದ್ದು ಮುಖ್ಯ. ಮಹತ್ವಾಕಾಂಕ್ಷೆ ಅಂದರೆ ಏನಪ್ಪ ಅಂತಂದರೆ ಏನನ್ನಾದರೂ ಸಾಧಿಸಲು ಇರ್ತಕ್ಕಂಥ ಒಂದು ಛಲಕ್ಕೆ ನಾವು ಮಹತ್ವಾಕಾಂಕ್ಷೆ ಅಂತ ಕರಿತೀವಿ. ಹೇಳ್ತಾರೆ, ನಾವು ಯಾವುದನ್ನಾದರೂ ಸಾಧಿಸಲು ದೃಢ ಸಂಕಲ್ಪ ಮಾಡಿದರೆ ಅದಕ್ಕೆ ದಾರಿ ಇದ್ದೇ ಇರ್ತದೆ. ನಾವೇನಾದರೂ ಸಾಧಿಸಬೇಕು ಅಂತಕ್ಕಂಥದ್ದು ನಾವು ಮನಸ್ಸಲ್ಲಿ ಎನ್ಕೋಬೇಕು. ಈಗ ಎಕ್ಸಾಮಲ್ಲಿ ನಾನು ಪರೀಕ್ಷೆಯಲ್ಲಿ ಮೊದಲ ರ್ಯಾಂಕಲ್ಲಿ ಬರ್ತೀನಿ ಅಂತ ಮೊದಲು ನಾನು ದೃಢ ಸಂಕಲ್ಪವನ್ನು ಮಾಡ್ಕೋಬೇಕು. ಬೆಳಗಿನ ಜಾವ 4 ಗಂಟೆಗೆ ಎದ್ದೇಳ್ತೀನಿ, ಎದ್ದು ನಾನು ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ನೋಟ್ಸ್ಗಳನ್ನು ಬರೀತೀನಿ, ಓದ್ಕೋತೀನಿ ಅಂತಕ್ಕಂಥ ಒಂದು ಮನಸ್ಸಲ್ಲಿ ನೀವು ದೃಢ ಸಂಕಲ್ಪವನ್ನು ಇಟ್ಕೊಂಡ್ರೆ ಅದಕ್ಕೆ ತಕ್ಕಗೆ ನೀವು ರೆಡಿ ಆದರೆ ಏನಾಗುತ್ತೆ, ನಿಮ್ಮ ಎಲ್ಲ ಯೋಜನೆಗಳು ಅಲ್ಲಿ ಪಾಸ್ ಆಗ್ತವೆ ಅಂತ ಹೇಳ್ಬೋದು. ಈ ತರಗತಿಯಲ್ಲಿ ನಾವು ನಮ್ಮ ಮಹತ್ವಾಕಾಂಕ್ಷೆಯ ಗುರಿಗಳನ್ನು ಹೇಗೆ ತಲುಪಬಹುದು, ಆ ಗುರಿಗಳಿಗಾಗಿ ನಾವು ಏನು ಮಾಡಬೇಕು ಮತ್ತು ಈ ಪ್ರಯಾಣದಲ್ಲಿ ಯಾರು ನಮಗೆ ಸಹಾಯ ಮಾಡಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ನಾವು ಆಗಲೇ ಹೇಳ್ದಂಗೆ ಮಹತ್ವಾಕಾಂಕ್ಷೆಯನ್ನು ಮೊದಲು ಬೆಳೆಸ್ಕೋಬೇಕು ಮನಸ್ಸಲ್ಲಿ. ಮಹತ್ವಾಕಾಂಕ್ಷೆ ಅಂದರೆ ಆವಾಗಲೇ ಹೇಳಿದೆ, ಏನನ್ನಾದರೂ ಸಾಧಿಸಲು ಇರತಕ್ಕಂಥ ಒಂದು ಛಲ ಅಥವಾ ಆಸೆ ಅಥವಾ ಬಯಕೆಗೆ ನಾವು ಮಹತ್ವಾಕಾಂಕ್ಷೆ ಅಂತ ಕರಿತೀವಿ. ಏನಾದರೂ ಸಾಧಿಸಬೇಕು ಅಂದರೆ ಮೊದಲು ಗುರಿಯನ್ನು ಇಟ್ಕೋಬೇಕು. ನಾವು ಗುರಿಯನ್ನು ಇಟ್ಕೊಳ್ಳದೆ ನಾವೇನು ಕೂಡ ಮಾಡೋದಕ್ಕಾಗೋದಿಲ್ಲ. ಮನಸ್ಸಲ್ಲಿ ನಾವು ಗುರಿಯನ್ನು ಇಟ್ಕೊಂಡು ಪ್ರಯತ್ನವನ್ನು ಮಾಡಬೇಕು. ನಾನು ಆಗಲೇ ಹೇಳ್ದಂಗೆ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ನಾನು ಬರ್ತೀನಿ, ನಾನು ಸೈಕಲ್ ಹೊಡೆಯೋದನ್ನು ಕಲ್ತ್ಕೋತೀನಿ. ಈ ಥರ ನಿಮ್ಗೆ ಏನು ಗುರಿಗಳಿದ್ದಾವೆ ಆ ಗುರಿಗಳನ್ನು ಮೊದಲು ನೀವು ಇಟ್ಕೊಬಿಡಿ ನಿಮ್ಮ ಮನಸ್ಸಲ್ಲಿ. ಗುರಿಗಳನ್ನು ಇಟ್ಕೊಂಡ್ಮೇಲೆ ಆ ಗುರಿಗೆ ತಕ್ಕಂಗೆ ನೀವು ಅಭ್ಯಾಸಗಳನ್ನು ಮಾಡಬೇಕು, ಪ್ರಯತ್ನಗಳನ್ನು ಮಾಡಬೇಕು. ಆ ಪ್ರಯತ್ನಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ನೀವೇನು ಅಂದ್ಕೊಂಡಿರ್ತೀರೋ ಅದು ಸಾಧ್ಯ ಆಗತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಒಂದು ಪತ್ರಿಕಾ ವರದಿಯನ್ನು ಕೊಟ್ಟಿದ್ದಾರೆ ನೋಡ್ರಿ. ಇದು ಒಬ್ಬ ಅಂಧೆಯ ಕತೆ. ಇದು ಭಾರತದ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್. ಈ ಮೌಂಟ್ ಎವರೆಸ್ಟ್ ಏರಿದ ಒಬ್ಬ ಅಂಧ ಮಹಿಳೆಯ ಒಂದು ಸಾಹಸದ ಕಥೆಯನ್ನು ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಪತ್ರಿಕಾ ವರದಿಯನ್ನು ಕೂಡ ನೀವು ನೋಡ್ಬೋದು. ಎವರೆಸ್ಟ್ ಏರಿದ ಮೊದಲ ಅಂಧ ಸ್ತ್ರೀ ಭಾರತದ ಆಂಗ್ಮೋ ಅಂತೇಳಿ ಇವರ ಹೆಸರು. ಇವ್ರು ನೋಡಿ, ಇವರು ಕ್ರೂಢರಾಗಿದ್ದರೂ ಕೂಡ ಭಾರತದ ಎತ್ತರವಾದ ಶಿಖರವನ್ನು ಹತ್ತುತ್ತಾರೆ. ಭಾರತದಲ್ಲೇ ಮೊದಲು ಎವರೆಸ್ಟ್ ಶಿಖರವನ್ನು ಏರಿದ ಅಂಧ ಮಹಿಳೆ ಇವರು ಅಂತೇಳಿ ಹೆಸರನ್ನ ಪಡ್ಕೋತಾರೆ. ವಿಶ್ವದಲ್ಲಿ ಒಟ್ಟು 5 ಜನ ಅಂಧ ಮಹಿಳೆಯರು ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ್ದಾರೆ. ಅದರಲ್ಲಿ ಭಾರತೀಯ ಅಂಧ ಸ್ತ್ರೀಯರು ಕೂಡ ಒಬ್ಬರಾಗಿರ್ತಾರೆ. ಅವರ ಹೆಸರು ಆಂಗ್ಮೋ ಅಂತೇಳಿ. ಅವರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಕಥೆಯನ್ನು ಕೊಟ್ಟಿದ್ದಾರೆ. ಆ ಕಥೆಯನ್ನು, ಅವರ ಒಂದು ಸಾಧನೆಯ ಕಥೆಯನ್ನು ಇಲ್ಲಿ ಹೇಳಿದ್ದಾರೆ ನೋಡ್ರಿ. ಹಿಮಾಚಲ ಪ್ರದೇಶ, ನಮ್ಮ ಭಾರತದಲ್ಲಿ ಹಿಮಾಚಲ ಪ್ರದೇಶ. ಆ ಹಿಮಾಚಲ ಪ್ರದೇಶದ ಚಾಂಜೋನ್ ಆಂಗ್ಮೋ ಅಂತಕ್ಕಂಥ ಒಬ್ಬ ಸ್ತ್ರೀ ವಿಶ್ವದ ಅತಿ ಎತ್ತರದ ಶಿಖರವಾದ ಮೌಂಟ್ ಎವರೆಸ್ಟನ್ನು ಏರಿದಂಥ ಮೊದಲ ಅಂಧ ಮಹಿಳೆ ಎಂಬ ಖ್ಯಾತಿಗೆ ಪಾತ್ರರಾಗ್ತಾರೆ. ಇವರು 2025 ಮೇ 19ರಂದು ಎವರೆಸ್ಟ್ ಶಿಖರವನ್ನು ಏರ್ತಾರೆ. ಆ ಎವರೆಸ್ಟ್ ಶಿಖರವನ್ನು ಏರಿ ಆ ತುದಿಯಲ್ಲಿ ಭಾರತದ ಧ್ವಜವನ್ನು ಅವರು ಅಲ್ಲಿ ನೆಡ್ತಾರೆ ನೋಡಿ. ಇವರ ಸಾಧನೆಗೆ ಅವರ ತಂದೆ ಅಮರ್ಚಂದ್ ಕೂಡ ಬಹಳ ಸಂತೋಷವನ್ನು ಪಡ್ತಾರೆ. ಬಂಧುಗಳಾಗಿರ್ಬೋದು, ಗ್ರಾಮದ ಜನರಾಗಿರ್ಬೋದು, ಎಲ್ಲರೂ ಕೂಡ ಸಂತೋಷವನ್ನು ಪಡ್ತಾರೆ. ಯಾಕಂದರೆ ಕಣ್ಣೀರವ್ರು ಎತ್ತೋದಕ್ಕೆ ಕಷ್ಟ, ಅಂಥದ್ರಲ್ಲಿ ತನಗೆ ಕಣ್ಣಿಲ್ಲದೆ ಇದ್ರೂ ಕೂಡ ಅಷ್ಟು ಎತ್ತರವಾದ ಶಿಖರವನ್ನು ಹತ್ತಿ ಸಾಧನೆಯನ್ನು ಮಾಡಿದಂಥ ಈ ಅಂಧಳ ಮಹಿಳೆ
ನಮ್ಮ ಊರಿನವಳು ಅಂತೇಳಿ ಎಲ್ಲ ಬಹಳ ಸಂತೋಷವನ್ನು ಪಟ್ಟು ಸಂಭ್ರಮಾಚರಣೆಯನ್ನು ಮಾಡ್ತಾರೆ. 2024ರಲ್ಲಿ ಎವರೆಸ್ಟ್ ಶಿಖರದ ಬೇಸ್ ಕ್ಯಾಂಪ್ ಸುಮಾರು 5364 ಮೀಟರ್ ಏರಿದ ಮೊದಲ ಅಂಧ ಭಾರತ ಮಹಿಳೆ ಎಂಬ ಸಾಧನೆಯನ್ನು ಇವರು ಮಾಡಿರ್ತಾರೆ ಅಂತ ಹೇಳ್ಬೋದು. ಜೊತೆಗೆ ಲಡಾಖ್ನಲ್ಲಿರ್ತಕ್ಕಂಥ 6250 ಮೀಟರ್ ಎತ್ತರದ ಮೌಂಟ್ ಕಾಂಗ್ ಪರ್ವತವನ್ನು 2 ಬಾರಿ ಇವರು ಹತ್ತಿದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ ಇನ್ನೊಂದು ಲಡಾಖ್ನಲ್ಲಿರ್ತಕ್ಕಂಥ ಅನಾಮಧೇಯ ಪರ್ವತವನ್ನು ಕೂಡ 6000 ಮೀಟ್ರ್ ಎತ್ತರ ಇದೆ, ಅದನ್ನು ಕೂಡ ಇವರು ಹತ್ತಿದ್ದಾರೆ ಅಂತ ಹೇಳ್ಬೋದು. ಇವರು ಹತ್ತಬೇಕಾದ್ರೆ ಇನ್ನೊಬ್ಬರು ದಿವ್ಯಾಂಗದರು ಕೂಡ ಇವ್ರ ಜೊತೆಯಲ್ಲಿ ಇದ್ದರು. ಸುಮಾರು 8849 ಮೀಟರ್ ಎತ್ತರಕ್ಕೇರಿ ಹೊಸ ದಾಖಲೆಯನ್ನು ಇವರು ನಿರ್ಮಿಸಿದ್ದಾರೆ ಅಂತ ಹೇಳ್ಬೋದು. ಯಾರು? ಈ ಆಂಗ್ಮೋರ್ ಅವರು. ನೋಡಿ, ಇವರಿಗೆ ಕಣ್ಣಿಲ್ಲ, ಆ ಕಣ್ಣಿಲ್ಲದೆ ಇದ್ರೂ ಕೂಡ ಈ ರೀತಿ ಸಾಧನೆಯನ್ನು ಮಾಡಿದ್ದಾರೆ. ಯಾವ ರೀತಿ ನೋಡಿ ಅವರ ಛಲ ಇತ್ತು ಅಂತಕ್ಕಂಥದ್ದನ್ನು ನಾವು ಈ ಕಥೆ ಮೂಲಕ ತಿಳ್ಕೊಬೋದು. ಮತ್ತು ಇವರ ಒಂದು ಸಾಧನೆಯನ್ನು ನರೇಂದ್ರ ಮೋದಿಯವರು, ಪ್ರಸ್ತುತ ಭಾರತ ಪ್ರಧಾನಿಗಳಾಗಿದ್ದಾರೆ, ಅವರು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ಈ ರೀತಿ ಒಬ್ಬ ಅಂಧ ಮಹಿಳೆ, ಹಿಮಾಚಲ ಪ್ರದೇಶದ ಮಹಿಳೆ ಈ ರೀತಿ ಸಾಧನೆಯನ್ನು ಮಾಡಿದ್ದಾರೆ ಅಂತೇಳಿ ಹೇಳಿದರು, ಹಂಚ್ಕೊಂಡ್ರು ಅಂತಲೇ ಹೇಳ್ಬೋದು. ಮತ್ತು ಇದ್ರ ಜೊತೆ ಹಲವಾರು ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಕಾರಣ ಏನಪ್ಪ ಅಂದರೆ ಈ ರೀತಿ ಸಾಧನೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ನೋಡಿ, ಕಣ್ಣಿಲ್ಲದೆ ಇರತಕ್ಕಂಥ ಒಬ್ಬ ಮಹಿಳೆನೇ ಇಷ್ಟು ಸಾಧನೆಯನ್ನು ಮಾಡಿರಬೇಕಾದ್ರೆ ನಮಗೆ ಎಲ್ಲ ಚೆನ್ನಾಗಿದ್ರು ಕೂಡ ನಾವು ಏನು ಕೂಡ ಮಾಡೋದಕ್ಕೆ ಆಗ್ತಾಯಿಲ್ಲ. ಅದನ್ನು ಮೊದಲು ವಿದ್ಯಾರ್ಥಿಗಳು ತಿಳ್ಕೊಬೇಕು. ನಿಮ್ಮಲ್ಲಿ ಮೊದಲು ದೃಢ ಸಂಕಲ್ಪವನ್ನು ಇಟ್ಕೊಳ್ಳಿ. ಏನಾದರೂ ಸಾಧನೆ ಮಾಡ್ತೀನಿ ಅಂತಕ್ಕಂಥ ಒಂದು ಗುರಿಯನ್ನು ಇಟ್ಕೊಳ್ಳಿ. ಆ ಗುರಿಗೆ ತಕ್ಕಂಗೆ ಪ್ರಯತ್ನವನ್ನು ಮಾಡಿ. ಆ ಪ್ರಯತ್ನದಲ್ಲಿ ನಮಗೆ ಸೋಲುಗಳಾಗ್ಬೋದು, ಕಷ್ಟಗಳು ಬರ್ಬೋದು. ಆ ಕಷ್ಟಗಳು ಬಂತು ಅಂತೇಳಿ, ಸೋಲಾಯಿತು ಅಂತೇಳಿ ನಕಾರಾತ್ಮಕ ಚಿಂತನೆಗೆ ಒಳಗಾಗದೆ ಸಕಾರಾತ್ಮಕ ಭಾವನೆಯನ್ನು ನಾವು ಇಟ್ಕೊಂಡು ಮತ್ತೆ ಪ್ರಯತ್ನವನ್ನು ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಗೆಲುವು ಅಂತಕ್ಕಂಥದ್ದು ಖಚಿತವಾಗಿ ಸಿಗುತ್ತೆ. ಜೀವನದಲ್ಲಿ ಈ ಕೆಳಗಿನ ಅಂಶಗಳನ್ನು ಅಳವಡಿಸಿಕೊಂಡು ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳೋಣ. ಜೀವನದಲ್ಲಿ ಏನು ಮಾಡಬೇಕು? ಆತ್ಮವಿಶ್ವಾಸ, ಮಹತ್ವಾಕಾಂಕ್ಷೆ, ದೃಢ ಸಂಕಲ್ಪ, ಸಕಾರಾತ್ಮಕ ಭಾವನೆ ಇವೆಲ್ಲ ಇದ್ದರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಇಲ್ಲಿ ಕೆಲವು ಅಂಶಗಳನ್ನು ಕೊಟ್ಟಿದ್ದಾರೆ ನೋಡ್ರಿ. ಶೈಕ್ಷಣಿಕ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ಗುರುತಿಸಿ. ನಿಮ್ಮ ಒಂದು ಶಿಕ್ಷಣದಲ್ಲಿ ಸಂಬಂಧಪಟ್ಟಂಗೆ ನಿಮಗೇನಾದ್ರೂ ಏನು ನಿಮ್ಮಲ್ಲಿ ಸಾಮರ್ಥ್ಯ ಇದೆ ಮತ್ತು ನಿಮಗೆ ಯಾವ ರೀತಿ ದೌರ್ಬಲ್ಯಗಳಿದ್ದಾವೆ, ಬೇರೆ ನನಗೆ ಹಿಂದಿಯನ್ನು ಓದೋದಕ್ಕೆ ಬರೋದಿಲ್ಲ, ಕನ್ನಡದಲ್ಲಿ ಅಕ್ಷರಗಳನ್ನು ಗುಂಡಾಗಿ ಬರೆಯೋಕ್ಕೆ ಬರ್ತಾಯಿಲ್ಲ, ನಿಮ್ಗೆ ದೌರ್ಬಲ್ಯ, ಅಥವಾ ನಾನು ಹಿಂಗೆ ಇದನ್ನು ಸಾಧನೆ ಮಾಡ್ತೀನಿ, ಇದನ್ನು ಬರೀತೀನಿ, ಎಕ್ಸಾಮಲ್ಲಿ ಪಾಸ್ ಮಾಡ್ತೀನಿ, ಇವೆಲ್ಲ ಸಾಮರ್ಥ್ಯಗಳು. ನಿಮ್ಮ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳು ಪಠ್ಯೇತರ ಅಂದರೆ ಆಟಗಳಲ್ಲಾಗಿರ್ಬೋದು, ಕ್ರಾಫ್ಟಲ್ಲಾಗಿರ್ಬೋದು, ಈ ಥರ ಪಠ್ಯೇತರ ಚಟುವಟಿಕೆಗಳಿರ್ತದೆ. ಅದರಲ್ಲಿ ನಿನ್ನ ಸಾಮರ್ಥ್ಯ ಏನಿದೆ ಮತ್ತು ದೌರ್ಬಲ್ಯ ಏನಿದೆ, ಚಿತ್ರವನ್ನು ಬಿಡಿಸೋದಕ್ಕೆ ನನಗೆ ಬರೋದಿಲ್ಲ, ಒಂದು ದೌರ್ಬಲ್ಯ. ನಾನು ಕ್ರಾಫ್ಟನ್ನು ಚೆನ್ನಾಗಿ ಮಾಡ್ತೀನಿ, ಇದು ನನ್ನ ಸಾಮರ್ಥ್ಯ. ಈ ಥರ ನಿಮಗೆ ಯಾವ್ಯಾವುದು ದೌರ್ಬಲ್ಯ ಮತ್ತು ಸಾಮರ್ಥ್ಯಗಳಿದ್ದಾವೆ ಅದನ್ನು ಮೊದಲು ಗುರುತಿಸ್ಕೊಳ್ಳಿ. ಮತ್ತು ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಿ. ಕೀಳರಿಮೆಯನ್ನು ಬಿಟ್ಟು ಎಲ್ಲ ಚಟುವಟಿಕೆಗಳಿಂದ ಸಕ್ರಿಯವಾಗಿ ಭಾಗವಹಿಸಿ. ನಿಮ್ಮ ಸಾಮರ್ಥ್ಯದ ಮೇಲೆ ಮೊದಲು ನಿಮಗೆ ನಂಬಿಕೆ ಅಂತಕ್ಕಂಥದ್ದು ಇರಬೇಕು. ನಾನು ಮಾಡ್ತೀನಿ, ನನ್ನ ಕೈಲಾಗುತ್ತೆ ಅಂತಕ್ಕಂಥ ಒಂದು ಛಲ ನಿಮ್ಮಲ್ಲಿದ್ದರೆ ನೀವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಕೀಳರಿಮೆ ಬಿಟ್ಬಿಡ್ಬೇಕು, ನನ್ನ ಕೈಲಾಗಲ್ಲ, ನಾನು ಹಿಂಗಿದ್ದೀನಿ ಹಂಗಿದ್ದೀನಿ ಅಂಥೇಳಿ ಯಾವುದೇ ರೀತಿ ಕೀಳರಿಮೆಯನ್ನು ಇಟ್ಕೊಳ್ಳದೆ ನೀವು ಎಲ್ಲದರಲ್ಲೂ ಕೂಡ ಸಕ್ರಿಯವಾಗಿ ಭಾಗವಹಿಸಬೇಕು. ತದನಂತರ ಸೋಲಿನಿಂದ ನಿರಾಶರಾಗಬೇಡಿ. ಇಂದಿನ ಸೋಲು ಮುಂದಿನ ಗೆಲುವಿಗೆ ದಾರಿಯಾಗುತ್ತದೆ ಎಂಬುದನ್ನು ನೆನಪಿಡಿ. ಸೋತ್ಬಿಟ್ಟೆ, ನಾನು ಇವತ್ತು ಆಟ ಆಡ್ತಿದ್ದೆ, ಆಟದಲ್ಲಿ ಸೋತ್ಬಿಟ್ಟೆ, ನಾನು ಮತ್ತೆ ಆಟ ಭಾಗವಹಿಸಲ್ಲ, ನಾನು ಇವತ್ತು ಎಕ್ಸಾಮಲ್ಲಿ ಫೇಲ್ ಆಗಿಬಿಟ್ಟೆ, ನನ್ನ ಕೈಲಿ ಮತ್ತೆ ಪಾಸ್ ಮಾಡೋಕ್ಕಾಗಲ್ಲ. ಈ ರೀತಿ ಕೆಲವು ಕಡೆ ಸೋಲಾಗುತ್ತೆ. ಆ ಸೋಲುಗಳಾಯಿತು ಅಂತೇಳಿ ನಿರಾಶೆ ಭಾವನೆ ಇಟ್ಕೋಬಾರ್ದು. ಮತ್ತು ಅದರಿಂದ ಅದನ್ನು ನಾವೇನು ಮಾಡ್ತೀವಿ ಕೆಲಸನೇ ಮೊಟಕು ಮಾಡಬಾರ್ದು. ಅದನ್ನು ಬಿಟ್ಟು ಮುಂದೆ ಪ್ರಯತ್ನ ಮಾಡ್ತೀನಿ, ಮುಂದೆ ನಾನು ಗೆಲ್ತೀನಿ ಅಂತಕ್ಕಂಥ ಒಂದು ಭಾವನೆಯನ್ನು ಇಟ್ಕೊಂಡು ನಾವು ಪ್ರಯತ್ನವನ್ನು ಮಾಡಿದಾಗ ಪಕ್ಕ ನಮಗೆ ಗೆಲುವು ಅಂತಕ್ಕಂಥದ್ದು ಸಿಗುತ್ತೆ. ನಿಮಗೆ ಕ್ಲಿಷ್ಟಕರವೆನಿಸಿದ ವಿಷಯಗಳನ್ನು ಸ್ನೇಹಿತರು, ಶಿಕ್ಷಕರು, ಪೋಷಕರು ಅಥವಾ ಪುಸ್ತಕಗಳ ಸಹಾಯದಿಂದ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಯಾವುದು ಕಷ್ಟ ಆಗುತ್ತೆ, ಪಠ್ಯ ವಿಷಯಗಳಲ್ಲಿ ಇಂತಿಂಥ ವಿಷಯಗಳು ಕಷ್ಟ ಆಗ್ತಾಯಿದೆ, ಕಷ್ಟ ಆದಂಥ ಸಂದರ್ಭದಲ್ಲಿ ಆ ಕಷ್ಟಗಳನ್ನು ನೀವೇನು ಮಾಡಬೇಕು? ಇದು ಕಷ್ಟ ಅಂತೇಳಿ ಬಿಡಬಾರ್ದು. ಕಷ್ಟ ಆಗಿರೋದನ್ನ ಏನು ಮಾಡಬೇಕು? ಸರಿ ಮಾಡ್ಕೋಬೇಕು. ಯಾರ ಕೈಲಿ? ಶಿಕ್ಷಕರ ಒಂದು ಸಹಾಯವನ್ನು ಪಡ್ಕೋಬೇಕು, ಇಲ್ಲ ಸ್ನೇಹಿತರ ಸಹಾಯವನ್ನು ಪಡ್ಕೋಬೇಕು, ಇಲ್ಲ ಮನೆಯವ್ರ ಸಹಾಯವನ್ನು ಪಡ್ಕೋಬೇಕು.
ಅಥವಾ ಪುಸ್ತಕವನ್ನು ಓದಿ ತಿಳ್ಕೊಬೇಕು. ನಿಮ್ಗೆ ಯಾವುದು ಕಷ್ಟ ಆಗುತ್ತೆ ಆ ಕಷ್ಟಗಳ ವಿಷಯಗಳನ್ನು ನೀವು ಆಗಲ್ಲ ಅಂತೇಳಿ ಬಿಡೋ ಬದಲು ಅದ್ರ ಬಗ್ಗೆನೇ ಹೆಚ್ಚಿನ ಗಮನವನ್ನು ಕೊಟ್ಟಾಗ ಅದು ನಿಮಗೆ ಕ್ಲಿಯರಾಗಿ ಅರ್ಥನೂ ಆಗುತ್ತೆ. ಅದರಿಂದ ನೀವು ಅದನ್ನು ಚೆನ್ನಾಗೂ ಕೂಡ ಕಲ್ತ್ಕೋತೀರಾ ಅಂತ ಹೇಳ್ಬೋದು. ನಂತರ ಆಸಕ್ತಿ, ಅಧ್ಯಯನ, ಅಭ್ಯಾಸ ಮತ್ತು ಪರಿಶ್ರಮ ಈ ಅಂಶಗಳನ್ನು ನಿಮ್ಮ ಯಶಸ್ಸಿನ ಮೂಲಗಳಾಗಲಿ. ಮೊದಲು ಏನಾದ್ರು ಸಾಧಿಸಬೇಕು ಅಂದರೆ ಫಸ್ಟು ಆಸಕ್ತಿ ಇರಬೇಕು. ಆಸಕ್ತಿ ಬಂದ ಮೇಲೆ ಅಧ್ಯಯನ ಮಾಡಬೇಕು, ಅದ್ರ ಬಗ್ಗೆ ಅಧ್ಯಯನ ಆದಮೇಲೆ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿ ಪರಿಶ್ರಮವನ್ನು ಪಟ್ಟಾಗ ಆ ಕೆಲಸ ಪರ್ಫೆಕ್ಟಾಗಿ ಆಗೇ ಆಗುತ್ತೆ. ಅದು ಪಠ್ಯ ವಿಷಯಗಳಾಗಿರ್ಬೋದು, ಪಠ್ಯೇತರ ವಿಷಯಗಳಾಗಿರ್ಬೋದು. ಗುಂಪಿನಲ್ಲಿ ಚರ್ಚೆನ ಮಾಡಿ ಯಾವ ಅಧ್ಯಯನ ಕೌಶಲ್ಯ ನಿಮಗೆ ಸಹಾಯ ಮಾಡ್ತು ಅಂತಕ್ಕಂಥದ್ದನ್ನು ನೀವು ಎಲ್ಲ ಸ್ನೇಹಿತರೆಲ್ಲ ಕೂಡ್ಕೊಂಡು ನೀವು ಚರ್ಚೆಯನ್ನು ಮಾಡಬೇಕಾಗುತ್ತೆ. ಮತ್ತು ನೀವು ಒಂದು ಮೈಂಡ್ ಮ್ಯಾಪಿಂಗನ್ನು ಕೂಡ ಮಾಡ್ಕೊಳ್ಳಿ. ಮೈಂಡ್ ಮ್ಯಾಪಿಂಗ್ ತಯಾರಿಸಲು ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಪುಟದ ಮಧ್ಯದಲ್ಲಿ ಬರ್ಕೊಂಡು ಏನು ಮಾಡಿ ಸುತ್ತಲೂ ಅದಕ್ಕೆ ಸಂಬಂಧಪಟ್ಟಂಗೆ ಉಪವಿಷಯಗಳನ್ನು ಬರ್ಕೊಂಡು ರೆಂಬೆ ಕೊಂಬೆಗಳ ರೀತಿ ಗುರುತಿಸಿ ಆ ವಿಷಯಗಳಿಗೆ ಸಂಬಂಧಿಸಿದಂಥ ಇನ್ನಷ್ಟು ಅಂಶಗಳಿದ್ದರೆ ಅವುಗಳನ್ನು ಸೇರಿಸ್ಕೊಂಡು ಏನು ಮಾಡಿ ಕಂಪ್ಲೀಟಾಗಿ ಪದಗಳು, ಚಿತ್ರಗಳು ಅಥವಾ ಚಿಹ್ನೆಗಳನ್ನು ಬಳಸ್ಕೊಂಡು ಕಂಪ್ಲೀಟಾಗಿ ಮೈಂಡ್ ಮ್ಯಾಪನ್ನು ಬರೆದಾಗ ಏನಾಗುತ್ತೆ ಆ ವಿಷಯಗಳು ನಿಮಗೆ ಕಂಪ್ಲೀಟಾಗಿ ಅರ್ಥನೂ ಕೂಡ ಆಗುತ್ತೆ, ನಿಮ್ಮ ತಲೆಯಲ್ಲೂ ಕೂಡ ಅದು ಉಳ್ಕೊಳ್ತಿದೆ. ಇಷ್ಟು ಈ ಒಂದು ಪಾಠದ ವಿಚಾರ ಆಗಿರ್ತದೆ. ನನ್ನ ಗುರಿಗಳನ್ನು ತಲುಪಲು ನನ್ನನ್ನು ನಾನೇ ಪ್ರೇರೇಪಿಸಿಕೊಳ್ತೇನೆ ಅಂತಕ್ಕಂಥದ್ದು ಮೂಲ ಒಂದು ಸಂದೇಶ ಆಗಿರ್ತದೆ. ನನ್ನ ಗುರಿಯನ್ನು ಸಾಧಿಸಬೇಕು ಅಂದರೆ ಮೊದಲು ನನ್ನನ್ನು ನಾನು ಪ್ರೇರೇಪಿಸ್ಕೊಳ್ಬೇಕು. ನನ್ನ ಬಗ್ಗೆ ನನಗೆ ನಂಬಿಕೆ ಇರಬೇಕು. ಆ ನಂಬಿಕೆ ಇದ್ದಾಗ ನಾವು ಯಾವ ವಿಷಯವನ್ನು ನಾವು ಕಲಿಬೇಕು ಅಥವಾ ಯಾವುದನ್ನು ಸಾಧಿಸಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ನಮ್ಮಲ್ಲಿ ಬೆಳೀತಿದೋ ಆವಾಗ ನಾವೇನು ಮಾಡ್ಬೋದು, ಅದನ್ನು ಸಾಧನೆಯನ್ನು ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.